ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಗೇನ್. ಎಲ್ಲರೂ ತಮ್ಮ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಓನ್ಲಿ 8 days ಲೆಫ್ಟ್ ಫಾರ್ ಯುವರ್ KCET 2026. ಈಗಾಗಲೇ ನಿನ್ನೆ ನಾನು ನನ್ನ ಕಂಪ್ಲೀಟ್ ಎಕ್ಸಾಮ್ ಎಕ್ಸ್ಪೀರಿಯನ್ಸನ್ನು ಹೇಳಿದ್ದೆ. ಅದನ್ನು ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಿಮಗೂ ಕೂಡ ಅದೇ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಾಗೆ ಯಾವುದೇ ರೀತಿಯ ಮಿಸ್ಟೇಕ್ಸನ್ನು ಯಾವ ರೀತಿ ಮಾಡಬಾರ್ದು ಅನ್ನೋದನ್ನು ನಾನು ಹೇಳಿದ್ದೇನೆ. ನೋಡಿಲ್ಲ ಅಂದರೆ ಈ ವಿಡಿಯೋನ ಹೋಗಿ ನೋಡಿ, ರೈಟ್? ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾನು ಕಂಟಿನ್ಯೂಸ್ಲಿ ಮಾಕ್ ಪೇಪರ್ಸನ್ನು ಬಿಡ್ತಾ ಇದ್ದೆ KCETಗೆ. ಇಫ್ ಯು ಹ್ಯಾವೆಂಟ್ ಗಾಟ್ ಇಟ್, ಗೋ ಆ್ಯಂಡ್ ಜಾಯ್ನ್ ಇಟ್ ಆ್ಯಂಡ್ ಎಕ್ಸೆಸ್ ದ ರಿಸೋರ್ಸಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ವಾಂಟೆಡ್ ವಿಡಿಯೋ ಆ್ಯಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು. ವೈ? ಬಿಕಾಸ್ ಅಲ್ಲಿ ಹೋಗಿ ಈ ರೀತಿಯಾಗಿ ನಿಮಗೆ OMR ಶೀಟನ್ನು ಕೊಟ್ಟಾಗ ನೀವು ಬ್ಲ್ಯಾಂಕ್ ಆಗಬಾರ್ದು. ಹಾಗೆ ನಿಮಗೆ 1 hour ಅಷ್ಟೇ ಇರುತ್ತೆ ನಿಮಗೆ ಆನ್ಸರ್ಸನ್ನು ಶೇರ್ ಮಾಡೋದಕ್ಕೆ. ಸೊ ಯು ಹ್ಯಾವ್ ಟು ಬಿ ಪರ್ಫೆಕ್ಟ್ ಆ್ಯಂಡ್ ಕ್ಲಿಯರ್ ಆಗಿರಬೇಕು. ನಾನು ಯಾವ ರೀತಿಯಾಗಿ ಇದನ್ನು ಫಿಲ್ ಮಾಡಬೇಕು ಅಂತ ನಿಮಗೆ ಚೆನ್ನಾಗಿ ಐಡಿಯಾ ಇರಬೇಕು. ಸೊ ಬಿಫೋರ್ ಯು ಎಂಟರ್ ದ ಎಕ್ಸಾಮ್ ಹಾಲ್ ಈ ವಿಡಿಯೋ ನಿಮಗೆ ಸಿಕ್ಕಿದ್ರೆ ನೀವು ಲಕ್ಕಿ ಅಂತಲೇ ಹೇಳ್ಬೋದು. ವೈ? ಬಿಕಾಸ್ ಹಿಯರ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಕ್ಲಿಯರ್ಲಿ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅಂತ ಹೇಳ್ತೀನಿ. ಇಫ್ ಯು ಕ್ಯಾನ್ ಸಿ ಹಿಯರ್ ನೇಮ್ ಆಫ್ ದ ಕ್ಯಾಂಡಿಡೇಟ್. ಇಲ್ಲಿ ನೀವು ನೋಡ್ಬೋದು ನೇಮ್ ಆಫ್ ದ ಕ್ಯಾಂಡಿಡೇಟ್ ಇನ್ ದ ಬಾಕ್ಸ್ ಲೆಟರ್ಸ್ ಓನ್ಲಿ. ಅಭ್ಯರ್ಥಿಯ ಹೆಸರು ದಪ್ಪಾಕ್ಷರಗಳಲ್ಲಿ ಅಂತ ಕೊಟ್ಟಿದ್ದಾರೆ. ಹಿಯರ್ ನಿಮ್ಮ ಹೆಸರು ಈಗ ಅಂದ್ಕೊಳ್ಳೋಣ, ಯಾರೋ ಒಬ್ಬ ರಾಮ್ ಅಂತ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ರಾಮ್ ಭಟ್ ಅಂತ ಅಂದ್ಕೊಳ್ಳೋಣ. ಓಕೆ, ಇಫ್ ಯು ವಾಂಟೆಡ್ ಟು ಎಂಟರ್ ಇಟ್, ಯು ಹ್ಯಾವ್ ಟು ಎಂಟರ್ ಇಟ್ ಲೈಕ್ RAM. ಓಕೆ, ಇಲ್ಲಿ ತುಂಬ ಬಾಕ್ಸಸ್ ಕೊಟ್ಟಿದ್ದಾರೆ, ಯಾಕಂದರೆ ತುಂಬ ದೊಡ್ಡ ಸರ್ನೇಮ್ ಇರ್ತವೆ, ತುಂಬ ದೊಡ್ಡ ನೇಮ್ಗಳಿರ್ತವೆ. ಸೊ ಆದ ಕಾರಣ ಯು ಕ್ಯಾನ್ ಗಿವ್ ಒನ್ ಗ್ಯಾಪ್ ಆಫ್ಟರ್ ಯುವರ್ ನೇಮ್ ಲೈಕ್ ದಿಸ್, RAM ಗ್ಯಾಪ್ BHAT ಭಟ್. ಓಕೆ, ಯು ಕ್ಯಾನ್ ಆಲ್ಸೋ ಪುಟ್ ಯುವರ್ ಫಾದರ್ ನೇಮ್. ನಾನೇನು ರೆಕಮೆಂಡ್ ಮಾಡ್ತೀನಿ, ನಿಮ್ಮ ಹಾಲ್ ಟಿಕೆಟ್ ನಿಮ್ಮ ಹತ್ರ ಇದೆ ಅಂತ ಅನ್ಕೋತೀನಿ. ಇಫ್ ಯು ಸ್ಕ್ರೋಲ್ ಇಟ್ ಹಿಯರ್, ದಿಸ್ ಈಸ್ ಮೈ ಹಾಲ್ ಟಿಕೆಟ್. ಇಲ್ಲಿ ನನ್ನ ಹೆಸರು ಲಿಖಿತಾ ಗಜಾನನ ಭಟ್ ಈ ರೀತಿ ಕೊಟ್ಟಿದ್ದಾರಲ್ಲ. ಸೊ ನಿಮ್ಮದು ಇಲ್ಲಿ ಯಾವ್ದು ಕ್ಯಾಂಡಿಡೇಟ್ ನೇಮ್ ಇರುತ್ತೆ ಅದನ್ನು ನೀವು ಅಲ್ಲಿ ಸರಿಯಾಗಿ ಎಂಟರ್ ಮಾಡಬೇಕು. ಗೊತ್ತಾಯ್ತಾ? ಎಸ್, ಅದೇ ನೇಮನ್ನು ಎಂಟರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ಲಿಯರ್ ಆಯಿತಾ? ಎಸ್. ಆ್ಯಂಡ್ ನೆಕ್ಸ್ಟ್ ಬರೋದಂದರೆ ಈ ಬಾಕ್ಸನ್ನು ನೋಡ್ಬೋದು, CET ನಂಬರ್. CET ಸಂಖ್ಯೆ ಅಂದರೆ ಏನು ಎಂಟರ್ ಮಾಡೋದು ಅಂತ ಹೇಳಿದ್ರೆ, ಯು ಹ್ಯಾವ್ ಟು ರಿಮೆಂಬರ್ ಇಟ್. ನೀವು ನೆನಪಿಟ್ಕೊಂಡು ಹೋದ್ರೂ ಅದು ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವೈ? ಬಿಕಾಸ್ ಥ್ರೂಔಟ್ ಯುವರ್ KCET ನಿಮಗೆ ಹೆಲ್ಪ್ ಮಾಡುತ್ತೆ. ಯಾವುದಪ್ಪ KCET ನಂಬರ್ ಅಂದರೆ, CET ನಂಬರ್ ಅಂತ ಇಲ್ಲಿ CET ನಂಬರ್ ಅಂತ ಮೆನ್ಷನ್ ಮಾಡಿರ್ತಾರೆ. ಈ ರೀತಿಯಾಗಿ ನಂದು ಏನಿದೆ ಇಲ್ಲಿ ಅದೇ ರೀತಿ ನಿಮ್ಮ CET ನಂಬರ್ನ ನಿಮಗೆ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಯು ಹ್ಯಾವ್ ಟು ಎಂಟರ್ ದ್ಯಾಟ್ KCET ನಂಬರ್ ಹಿಯರ್. ಗೊತ್ತಾಯ್ತಾ? CET ನಂಬರನ್ನು ಎಂಟರ್ ಮಾಡಬೇಕು ಆ್ಯಂಡ್ ಯು ಹ್ಯಾವ್ ಟು ಶೇಡ್ ಇಟ್ ಪ್ರಾಪರ್ಲಿ. ಬೇಗನೂ ಮಾಡಬೇಕಾಗಿರುತ್ತೆ. ಅದೇ ರೀತಿಯಾಗಿ ನೀವು ಚೆನ್ನಾಗಿ ಸರಿಯಾಗಿ ಮಾಡಬೇಕಾಗಿರುತ್ತೆ. ಆ್ಯಂಡ್ ಆಲ್ಸೋ ಹಿಯರ್ ದೇ ಹ್ಯಾವ್ ಗಿವನ್ ಸಮ್ ಆಫ್ ದ ಇನ್ಸ್ಟ್ರಕ್ಷನ್ಸ್, ಅದನ್ನು ಕೂಡ ಹೇಳ್ತೀನಿ, ಬಟ್ ವಿ ವಿಲ್ ಗೋ ಥ್ರೂ ಇಟ್ ಕಂಪ್ಲೀಟ್ಲಿ ಫಸ್ಟ್. ಸೊ CET ನಂಬರ್ನ ಎಂಟರ್ ಮಾಡಿದ್ರಿ ಅಂತ ಅಂದ್ಕೊಳ್ಳೋಣ. ಎಂಟರ್ ಮಾಡಿ ಇಲ್ಲಿ ಸರಿಯಾಗಿ ಶೇಡ್ ಕೂಡ ಮಾಡಬೇಕು. ಓಕೆ, ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಐ ವಿಲ್ ಶೋ ಯು ಹಿಯರ್. ಲೆಟ್ಸ್ ಥಿಂಕ್ ದ್ಯಾಟ್ ಈಗ ನಿಮ್ಮ ಫಸ್ಟ್ ನಂಬರ್ 1 ಇದೆ ಅಂದರೆ ಯು ಹ್ಯಾವ್ ಟು ಶೇಡ್ ಹಿಯರ್ 1. ಓಕೆ, 1ಅನ್ನು ಈ ರೀತಿಯಾಗಿ ಚೆನ್ನಾಗಿ ಶೇಡ್ ಮಾಡಬೇಕು. ಯಾವ ರೀತಿಯಾಗಿ ಶೇಡ್ ಮಾಡಬೇಕು ಅಂದರೆ, ಇಲ್ಲಿ ರಾಂಗ್ ಮೆಥಡ್ ಹಾಗೆ ರೈಟ್ ಮೆಥಡ್ ಅಂತೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ರಾಂಗ್ ಮೆಥಡ್ ಅಂತ, ತಪ್ಪು ಕ್ರಮಗಳು ಯಾವ ರೀತಿಯಾಗಿ ಈ ರೀತಿಯಾಗಿ ಮಾಡಬಾರ್ದು. ಈ ಸೆಕೆಂಡ್ ಮೆಥಡ್ ಏನಿದೆ, ಒಂದರಲ್ಲೇ ಎರಡೆರಡು ಮಾಡಬಾರ್ದು. ಹಾಗೆ ಈ ರೀತಿಯಾಗಿ ಇವೆಲ್ಲ ರಾಂಗ್ ಮೆಥಡ್. ಸರಿಯಾದ ಕ್ರಮ ಯಾವುದಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ, ಇದು ಸರಿಯಾದ ಕ್ರಮ. ಆ ರೀತಿಯಾಗಿ ನೀವು ಪಕ್ಕ ಶೇಡ್ ಮಾಡಬೇಕು. ಯಾವ ಪೆನ್ನ ತೊಗೊಂಡು ಹೋಗೋದಕ್ಕ ಅಂದರೆ, ಅವ್ರು ಈಗಾಗಲೇ ಅಲ್ಲಿ ಇನ್ಸ್ಟ್ರಕ್ಷನಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ ಪೆನ್ನನ್ನು ಯೂಸ್ ಮಾಡಬೇಕು ಅಂತ. ಯು ಕ್ಯಾನ್ ಯೂಸ್ ಬ್ಲೂ ಪೆನ್ ಆರ್ ಬ್ಲ್ಯಾಕ್ ಪೆನ್. ಓಕೆ, ಐ ಥಿಂಕ್ ಯು ಗೈಸ್ ನೋ XO ಆರ್ ಹಾಜರ್ ಪೆನ್ ಅಂತ ಬರುತ್ತೆ. ಸೊ ಐ ಯೂಸ್ ದ್ಯಾಟ್ ಪೆನ್. ಅದು ಚೆನ್ನಾಗಿ ಫ್ಲೋ ಕೂಡ ಆಗುತ್ತೆ ನಿಮ್ಮ OMRನಲ್ಲಿ ಶೇಡ್ ಮಾಡೋದಕ್ಕೆ. ಆ್ಯಂಡ್ ತುಂಬ ನಿಮ್ಮ ಪ್ರೆಷರ್ ಹಾಕಿ ಶೇಡ್ ಮಾಡೋಕ್ಕೆ ಹೋಗಬೇಡಿ. ವೈ? ಬಿಕಾಸ್ ಪೇಪರ್ ಹರಿದೋಗುತ್ತೆ, ಅಷ್ಟು ಸೆನ್ಸಿಟಿವ್ ಪೇಪರ್ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಕ್ಲಿಯರ್ ಆಯಿತಾ? ಎಸ್. ಹೀಗೆ 1 ಅಂತಿದ್ದರೆ 1 ಹೀಗೆ ಶೇಡ್ ಮಾಡಿದ್ರಿ ಅಂದ್ಕೊಳ್ಳೋಣ. ಇಲ್ಲಿ ನಾನು ಬ್ರಷ್ ತೊಗೊಂಡು ಶೇಡ್ ಮಾಡ್ತಾಯಿದ್ದೀನಿ, ಅಷ್ಟು ಕ್ಲಿಯರ್ ಆಗ್ತಾಯಿಲ್ಲ. ಸೊ ಯು ಹ್ಯಾವ್ ಟು ಶೇಡ್ ಇಟ್ ಪ್ರಾಪರ್ಲಿ. ಓಕೆ, ಈಗ ಇದೆ. ಓಕೆ, ಈಗ 1 ಇದೆ, 1ನ ಶೇಡ್ ಮಾಡಿದರೆ ಈಗ 2 ಸೆಕೆಂಡ್ ಹೀಗೆ ಶೇಡ್ ಮಾಡೋದಂದರೆ ಈ ರೀತಿಯಾಗಿ ಶೇಡ್ ಮಾಡಬೇಕು. ನೆಕ್ಸ್ಟ್ ನೋಡೋಣ, ಇಲ್ಲಿ 3 ಅಂತ ಇದ್ದರೆ 3ನ ಈ ಕಾಲಮ್ನಲ್ಲಿ 3ನ ಶೇಡ್ ಮಾಡಬೇಕು. ನೆಕ್ಸ್ಟ್ ನಂಬರ್ 4 ಇದ್ದರೆ 4ನ ಈ ಕಾಲಮ್ನಲ್ಲಿರೋ 4ನ ನೀವು ಶೇಡ್ ಮಾಡಬೇಕು. ಈ ರೀತಿಯಾಗಿ ಶೇಡ್ ಮಾಡ್ತಾ ಹೋಗಬೇಕು. ಕ್ಲಿಯರ್ ಆಯಿತಾ? ಎಸ್, ಇದು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಬುಕ್ಲೆಟ್ ವರ್ಷನ್ ಆರ್ ಕೋಡ್. ಇಲ್ಲಿ ನೋಡ್ಬೋದು, ಹಿಯರ್ ದೇ ಹ್ಯಾವ್ ಗಿವನ್ ಕ್ವಶನ್ ಬುಕ್ಲೆಟ್ ವರ್ಷನ್ ಕೋಡ್. ಓಕೆ, ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್. ಇಲ್ಲಿ ಇದನ್ನು ನೋಡ್ಬೋದು ನೀವು. ವರ್ಷನ್ ಕೋಡು ನಿಮ್ಮ ಕ್ವಶನ್ ಪೇಪರ್ ಮೇಲೆ ಬರ್ತಿರ್ತಾರೆ, A1, A2, A3 ಆ್ಯಂಡ್ A4. ಓಕೆ, ಈ ಸತಿ ಕೊಟ್ಟಿದ್ದಾರೆ. ಇಲ್ಲಾಂದರೆ ABCD ಅಂತ ನಮಗೆ ನೀಟಲ್ಲಿ ಬರ್ತಿತ್ತು. ಓಕೆ, ಅದೇ ರೀತಿಯಾಗಿ ಇಲ್ಲಿ A1, A2, A3, A4 ಅಂತ ನೋಡೋದಾದರೆ A1. ಓಕೆ,
A1 ಅಂದರೆ A1 ಅಂತ ಬರೀಬೇಕು. ಇಲ್ಲಿ A1ನ ಶೇಡ್ ಮಾಡಬೇಕು. ಇಲ್ಲಿ ನೋಡಿ A1 ಬಂದಿದ್ದರೆ A1 ಅಂತ ಬರೆದ್ರೆ A1ನ ಶೇಡ್ ಮಾಡಬೇಕು. ನಿಮ್ಮ ಬುಕ್ಲೆಟ್ ನಂಬರ್ ಯಾವುದಿದೆ ಚೆನ್ನಾಗಿ ಈ ಥರ ಯಾಕೆ ಕೊಡ್ತಾರಕ್ಕ ಬುಕ್ಲೆಟ್ಸ್ ಅಂತ ಕೇಳಿದ್ರೆ, ಯಾಕಂದರೆ ಮುಂದೆ ಹಿಂದೆ ಕುಂತವರು ಕಾಪಿ ಮಾಡಬಾರ್ದಲ್ಲ. ಆದ ಕಾರಣ ಕ್ವಶನ್ನ ಶಫಲ್ ಮಾಡಿ 4 ಪೇಪರ್ನ ರೆಡಿ ಮಾಡಿರ್ತಾರೆ. ನಿಮ್ಮ ಮುಂದಿನ ಕೂತಿರೋರಿಗೆ A3 ಬಂದಿರ್ಬೋದು, ನಿಮಗೆ A4 ಬಂದಿರ್ಬೋದು, ನಿಮ್ಮ ಪಕ್ಕ ಕೂತಿರೋರಿಗೆ A1 ಬಂದಿರ್ಬೋದು. ಈ ರೀತಿ ಡಿಫರ್ ಆಗುತ್ತೆ. ಕ್ವಶನ್ಸ್ ಎಲ್ಲ ಅವೇ ಇರ್ತವೆ, ಬಟ್ ದೇ ವಿಲ್ ಚೇಂಜ್ ದ ಆರ್ಡರ್ ಆಫ್ ದ ಕ್ವಶನ್ಸ್. ಗೊತ್ತಾಯ್ತಾ? ಎಸ್. ಓಕೆ, ನೆಕ್ಸ್ಟ್ ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್. ಓಕೆ, ಕ್ವಶನ್ ಬುಕ್ಲೆಟ್ ಓಪನ್ ಮಾಡಿದಾಗ ನಿಮ್ಮಲ್ಲಿ ಒಂದು ಸೀರಿಯಲ್ ನಂಬರ್ ಅಂತ ಮೆನ್ಷನ್ ಮಾಡಿರ್ತಾರೆ. ಯು ಹ್ಯಾವ್ ಟು ರೈಟ್ ಇಟ್ ಪ್ರಾಪರ್ಲಿ. ಇಲ್ಲಿ ಕೂಡ ಅದೇ ರೀತಿಯಾಗಿ ನಾನು ಪ್ರೀವಿಯಸ್ಲಿ ಹೇಳಿದೆಲ್ಲ ಅದೇ ರೀತಿ ಶೇಡ್ ಮಾಡೋದಿರುತ್ತೆ, ಬಟ್ ಯು ಹ್ಯಾವ್ ಟು ರೈಟ್ ಇಟ್ ಕೇರ್ಫುಲಿ ಬಿಕಾಸ್ ನಿಮ್ಮ ಸೀರಿಯಲ್ ನಂಬರ್ ಯಾವುದು ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಸೊ ಯಾವ ಕ್ವಶನ್ ಬುಕ್ಲೆಟ್ ಸೀರೀಸ್ನೂ ಹಾಕಬೇಕು, ವರ್ಷನ್ ಕೋಡನ್ನು, ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ಪುಟ್ ಸೀರಿಯಲ್ ನಂಬರ್ ಪ್ರಾಪರ್ಲಿ. ಅದು ಇದೇ ರೀತಿಯಾಗಿ 7 ಡಿಜಿಟ್ಸ್ ನಂಬರ್ ಇರುತ್ತೆ. ಯು ಹ್ಯಾವ್ ಟು ಎಂಟರ್ ಇಟ್ ಪ್ರಾಪರ್ಲಿ. ಓಕೆ, ಕ್ಲಿಯರ್ ಆಯಿತಾ? ನೆಕ್ಸ್ಟ್ ಹಿಯರ್ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ವಿತ್ ಇನ್ ದ ಬಾಕ್ಸ್. ಇಲ್ಲಿ ನಿಮ್ಮ ಸಿಗ್ನೇಚರ್ ಹಾಕಬೇಕು. ಓಕೆ, ಈ ಬಾಕ್ಸ್ನಲ್ಲಿ ನಿಮ್ಮ ಇನ್ವಿಜಿಲೇಟರ್ನ ಸಿಗ್ನೇಚರ್ ಹಾಕಿಸೋದನ್ನು ಮರಿಬೇಡಿ. ಅವ್ರು ಹಾಕ್ತಾರೆ, ಬಟ್ ನೀವು ಮರೆಯೋಕ್ಕೆ ಹೋಗಬೇಡಿ. ಓಕೆ, ಎಸ್. ನೆಕ್ಸ್ಟ್ ಬರೋದಾದರೆ ಇಲ್ಲಿ ಇನ್ನೊಂದಿದೆ ಸೀರಿಯಲ್ ನಂಬರ್ ಅಂತ. ಓಕೆ, ಹಿಯರ್ ಆನ್ಸರ್ ಬುಕ್ಲೆಟ್ ಮೇಲೂ ಮೆನ್ಷನ್ ಮಾಡಿಸ್ತಾರೆ. ಹಾಗೆ ಇನ್ವಿಜಿಲೇಟರ್ ಹತ್ರ ಏನಿರುತ್ತೆ, ಒಂದು ಶೀಟ್ ಇರುತ್ತೆ. ಅದರಲ್ಲಿ ನಿಮ್ಮ ನೇಮ್, ನಿಮ್ಮ ಸೀರಿಯಲ್ ನಂಬರ್, ಕ್ವಶನ್ ಪೇಪರ್ದು ಸೀರಿಯಲ್ ನಂಬರ್, ಆ್ಯಂಡ್ ಆಲ್ಸೋ ಯು ವಿಲ್ ಬಿ ಹ್ಯಾವಿಂಗ್ ಸೀರಿಯಲ್ ನಂಬರ್ ಆನ್ ಯುವರ್ ಆನ್ಸರ್ ಪೇಪರ್ ಆಲ್ಸೋ. ಇಲ್ಲಿ ಸೀರಿಯಲ್ ನಂಬರ್ ಆನ್ಸರ್ ಪೇಪರ್ ಮೇಲೆ ಆಗಲೇ ಪ್ರಿಂಟ್ ಆಗಿನೇ ಬಂದಿರುತ್ತೆ. ಸೊ ಈ ಸೀರಿಯಲ್ ನಂಬರ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಬಟ್ ಈ ಸೀರಿಯಲ್ ನಂಬರ್ನ ನೀವು ಕ್ವಶನ್ ಪೇಪರ್ ಮೇಲೆ ಏನಿರುತ್ತೆ ಅದನ್ನು ಎಂಟರ್ ಮಾಡಬೇಕು. ಇಲ್ಲಿ ಆಗಲೇ ಅವರು ಪ್ರಿಂಟೆಡ್ ಕೊಟ್ಟಿರ್ತಾರೆ ಈ ಸೀರಿಯಲ್ ನಂಬರ್ನ. ಗೊತ್ತಾಯ್ತಾ? ಎಸ್, ದಿಸ್ ಈಸ್ ದ OMR ಶೀಟ್ ಯು ಆರ್ ಗೋಯಿಂಗ್ ಟು ಫಿಲ್ ಆನ್ ದ ಡೇ ಆಫ್ KCT ಎಕ್ಸಾಮ್. ಆ್ಯಂಡ್ ಆಲ್ಸೋ ದಿಸ್ ಈಸ್ ಮೇನ್ ಕ್ವಶನ್ ಸ್ಟಾರ್ಟ್ ಆಗ್ತವೆ 1 2 3 4 5. ಆ್ಯಂಡ್ ಇದ್ರ ಹಿಂದೆ ನಿಮಗೆ ಕಾರ್ಬನ್ ಕಾಪಿ ಇಟ್ಟಿರ್ತಾರೆ. ಸೊ ಮನೆಗೆ ಕೊಡ್ತಾರಕ್ಕ ಅಂತ ಕೇಳೋದಾದರೆ ಎಸ್, ದೇ ವಿಲ್ ಗಿವ್ ಇಟ್ ಫಾರ್ ಯುವರ್ ಹೋಮ್ ಇಟ್ ಸೆಲ್ಫ್. ನೀವು ಏನು ಹಾಕಿದ್ದೀರಾ ಅನ್ನೋದನ್ನು ನೀವು ಕಂಪ್ಲೀಟಾಗಿ ಚೆಕ್ ಮಾಡ್ಕೋಬೋದು. ನಿಮಗೆ ಕಾರ್ಬನ್ ಕಾಪಿನ ಮನೆಗೆ ಕೊಡ್ತಾರೆ. ಗೊತ್ತಾಯ್ತಾ? ಎಸ್, ಅದನ್ನು ನೋಡಿ ನೀವು ನಿಮ್ಮ ಕ್ಲಾರಿಫೈ ಮಾಡ್ಕೋಬೋದು. ಮತ್ತು ನೀವು ಎಕ್ಸಾಮ್ ಬರೆದ್ಮೇಲೆ ಅವರು PDF ಕೂಡ ರಿಲೀಸ್ ಮಾಡ್ತಾರೆ. ದೆನ್ ಯು ಕ್ಯಾನ್ ಸಿ ಯುವರ್ ಒರಿಜಿನಲ್ PDF KCT ಪೇಪರ್ ಆಲ್ಸೋ. ಇದೇ OMRನ ನೀವು ಒರಿಜಿನಲಿ PDF ನೋಡ್ಕೋಬೋದು ಆನ್ಲೈನಲ್ಲಿ. ಹೇಗೆ ಅನ್ನೋದು ಅವ್ರು ರಿಲೀಸ್ ಮಾಡಿದಾಗ ನಾನು ನಿಮಗೆ ಪ್ರೊಸೀಜರ್ಸನ್ನು ಹೇಳ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. And if I read the instructions to the candidates, here you can see in the view of delay in the arrival by the bus train, candidates are advised to take extra precautions in reaching the examination center. ನಾನು ಬಸ್ಸಿಂದ ಬಂದೆ, ನಾನು ಇದರಿಂದ ಬಂದೆ ಅಂತ ಹೇಳಿದ್ರೆ ಅದು ನಿಮಗೆ ಲಾಸ್. ವೈ? ಬಿಕಾಸ್ ನೀವು ಹಾಫ್ ಆನ್ ಅವರ್ ಇದ್ದಾಗ ಬಂದಾಗ ಅವರು ಏನಾದರೂ ಸಿಂಪತಿ ತೋರಿಸಿ ನಿಮ್ಮನ್ನು ಒಳಗೆ ಕರ್ಕೊಂಡ್ರು ಕೂಡ, ಬಟ್ ಯು ಕ್ಯಾನ್ ಟ್ರೈ ಟು ಓನ್ಲಿ ಎಕ್ಸಾಮಿನ್ ಹಾಫ್ ಆನ್ ಅವರ್. ಓಕೆ, ನಿಮ್ಮ ಊರೆಲ್ಲ ದೂರ ಇದ್ದರೆ ನಿಮ್ಮ ಎಕ್ಸಾಮ್ ಸೆಂಟರಿಂದ ಯು ಹ್ಯಾವ್ ಟು ಟೇಕ್ ಪ್ರಿಕಾಷನ್ ಆ್ಯಂಡ್ ಯು ಹ್ಯಾವ್ ಟು ರೀಚ್ ಎಕ್ಸಾಮ್ ಸೆಂಟರ್ ಇನ್ ಟೈಮ್. ಓಕೆ, ಎಸ್. ಸೆಕೆಂಡ್ ಬರೋದು ಕ್ಯಾಂಡಿಡೇಟ್ ಶುಡ್ ನಾಟ್ ಕ್ಯಾರಿ ಮಾಡರ್ನ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್, ಮೊಬೈಲ್ ಫೋನ್, ಬ್ಲೂಟೂತ್, ಕ್ಯಾಲ್ಕುಲೇಟರ್, ವೈಟ್ ಫ್ಲೂಯಿಡ್, ವೈರ್ಲೆಸ್ ಸೆಟ್ಸ್. ಓಕೆ, ಇವೆಲ್ಲ ನೀವು ತೊಗೊಂಡು ಬರೋಗಿಲ್ಲ ಅಂತ ಹೇಳಿದ್ದಾರೆ. ಸೊ ವಾಟರ್ ಬಾಟಲ್ ಕೂಡ ಅಂತಂದರೆ ವಾಟರ್ ಬಾಟಲ್ ಅವರಲ್ಲಿ ಈಗ ನಿಮಗೆ ಬೋರ್ಡ್ ಎಕ್ಸಾಮ್ಗೆ ಹೇಗೆ ಪ್ರೊವೈಡ್ ಮಾಡ್ತಾಯಿದ್ರು ಹಾಗೆ ಪ್ರೊವೈಡ್ ಮಾಡ್ತಾರೆ. ಸೊ ಇದು ಸಮ್ಮರ್ ಸೀಸನ್ ಅಲ್ಲ, ಸೊ ವಾಟರ್ ಬೇಕಾಗುತ್ತೆ. ಯಾಕಂದರೆ ನೀವು ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ, ಬ್ಯಾಗಲ್ಲೆಲ್ಲ ನಿಮಗೆ ಹೊರಗೇನೆ ಇಡಕ್ಕೆ ಹಚ್ತಾರೆ. ನೀವು ಮೊಬೈಲ್ ತೊಗೊಂಡು ಹೋದ್ರೂ ಅಷ್ಟು ಸೇಫ್ಟಿ ಇರಲ್ಲ. ವೈ? ಬಿಕಾಸ್ ಅಲ್ಲಿ ಹೊರಗೆ ಇಡಬೇಕು. ಹೊರಗೆ ಅಂದರೆ ಪೂರಾ ಎಕ್ಸಾಮ್ ಸೆಂಟರ್ಗಿನ ಹೊರಗೆ ಇಡಕ್ಕೆ ಹಚ್ತಾರೆ. ಎಕ್ಸಾಮ್ ಸೆಂಟರ್ನಲ್ಲಿ ನಾವು ರೋಡಲ್ಲಿ ಇಟ್ಟಿದ್ವಿ ಗೊತ್ತಾ, ಆ ರೀತಿಯಾಗಿ ಮಾಡ್ತಾರೆ. ಸೊ ಯು ಹ್ಯಾವ್ ಟು ಬಿ ಅವೇರ್ ಆಫ್ ಇಟ್. ತುಂಬ ಕಾಸ್ಟ್ಲಿ ಎಕ್ವಿಪ್ಮೆಂಟ್ಸ್ನೆಲ್ಲ ತೊಗೊಂಡು ಹೋಗಬೇಡಿ. ಆದಷ್ಟು ಟ್ರೈ ಮಾಡಿ ಅವಾಯ್ಡ್ ಮಾಡೋದಕ್ಕೆ. ಹಾಗೆ ಎಕ್ಸಾಮ್ ಸೆಂಟ್ರಿಗೆ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಅಡ್ಮಿಟ್ ಕಾರ್ಡು ಇಷ್ಟೇ ಅವರು ಅಲೋ ಮಾಡ್ತಾರೆ. ಒಂದು ಪೆನ್ನು, ಓಕೆ, ಪೌಚು, ಅದು ಇದು ಎಲ್ಲ ತೊಗೊಂಡು ಹೋಗಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ನೀವೇ ನಿಮಗೆ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು. ಅಲ್ಲಿ ಮೊದಲೇ ಅವ್ರ ರೂಲ್ಸ್ ಎಲ್ಲ ತುಂಬ ಇರ್ತವೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಕ್ಯಾಂಡಿಡೇಟ್ ವಿಲ್ ಬಿ ಅಲೌಡ್ ಟು ಎಂಟರ್ ಎಕ್ಸಾಮ್ ಹಾಲ್ ಓನ್ಲಿ ಆನ್ ಪ್ರೊಡಕ್ಷನ್ ಆಫ್ ದಿಸ್ ಅಡ್ಮಿಷನ್ ಹಾಲ್ ಟಿಕೆಟ್. ಓಕೆ, ಯು ಹ್ಯಾವ್ ಟು ಟೇಕ್ ದ್ಯಾಟ್. ಆ್ಯಂಡ್ ಇಲ್ಲಿ ಆಧಾರ್ ಕಾರ್ಡ್ ತೊಗೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡ್ರೈವಿಂಗ್ ಲೈಸೆನ್ಸ್ ಅದು ಏನು ಬೇಡ. ಯು ಕ್ಯಾನ್ ಟೇಕ್ ಆಧಾರ್ ಕಾರ್ಡ್ ಆ್ಯಂಡ್ ಗೋ. ಓಕೆ, ದ ಕ್ಯಾಂಡಿಡೇಟ್ಸ್ ಆರ್ ನಾಟ್ ಅಲೌಡ್ ಟು ವಿಯರ್ ಆರ್ ಕ್ಯಾರಿ ಎನಿ ಟೈಪ್ ಆಫ್ ರಿಸ್ಟ್ ವಾಚ್ ಟು ಎಕ್ಸಾಮಿನೇಷನ್ ಹಾಲ್. ಓಕೆ, ಯಾವುದೇ ಥರದ ವಾಚನ್ನು ಹಾಕೊಂಡು ಹೋಗಬೇಡಿ. ನಿಮ್ಮದು ಡಿಜಿಟಲ್ ವಾಚ್ ಇರಲಿ, ಯಾವುದೇ ನಾರ್ಮಲ್ ವಾಚ್ ಇರಲಿ, ಬೇಡ, ಹಾಕೊಂಡು ಹೋಗಬೇಡಿ. ಸ್ಮಾರ್ಟ್ ವಾಚ್ ಅಂತೂ ಮೊದಲು ಅಲಾವಿಲ್ಲ, ಬಟ್ ವಾಚೇ ಅಲಾವಿಲ್ಲ. ದೇ ವಿಲ್ ಕೀಪ್. ಮತ್ತು ಟೈಮ್ ಹೆಂಗೆ ನೋಡೋದು ಅಕ್ಕ ಅಂತ ಕೇಳೋದಾದರೆ, ದೇ ವಿಲ್ ಕೀಪ್ ಟೈಮ್. ಓಕೆ, ಅಲ್ಲಿದೆ KA ವೆಬ್ಸೈಟ್ ಫಾರ್ ಕಾಷನ್ ಬೆಲ್ಸ್ ಆಟ್ ಡಿಫ್ರೆಂಟ್ ಇಂಟರ್ವಲ್ಸ್ ಟೈಮಿಂಗ್ಸು. ಹಾಗೆ ಅಲ್ಲಿ ಕ್ಲಾಕ್ ಕೂಡ ಹಾಕಿರ್ತಾರೆ. ತುಂಬ ಎಕ್ಸಾಮ್ ಹಾಲ್ನಲ್ಲಿ ಹಾಕಿರ್ತಾರೆ. ನಮ್ಮ ಎಕ್ಸಾಮ್ ಹಾಲ್ನಲ್ಲೂ ಕೂಡ ಇತ್ತು. ಓಕೆ, ಡೋಂಟ್ ವರಿ ಅಬೌಟ್ ದ ಟೈಮ್. ಬಟ್ ಬೆಲ್ ಟೈಮಿಂಗ್ಸ್ ಕೂಡ ನೀವು ನೆನ್ಪಿಟ್ಕೋಬೇಕು. ಯಾಕಂದರೆ ಬೆಲ್ ಯಾವಾಗ ಹಾಕ್ತಾರಂತ, ಹಾಫ್ ಆನ್ ಅವರ್ ಆದಮೇಲೆ ಹಾಕ್ತಾರೆ, ಯಾವಾಗ ಹಾಕ್ತಾರಂತ. ಬೆಲ್ ಟೈಮಿಂಗ್ಸ್ಗೆ ಏನಾದರೂ ಸ್ಪೆಸಿಫಿಕೇಷನ್ ಬೇಕಂದರೆ ನಾನು ಅದಕ್ಕೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಬಟ್ ಯೂಶ್ವಲಿ ಟೈಮ್ ಕೊಟ್ಟಿರ್ತಾರೆ, ಅಂದರೆ ಕ್ಲಾಕ್ ಕೊಟ್ಟಿರ್ತಾರೆ ಎಕ್ಸಾಮ್ ಹಾಲ್ನಲ್ಲಿ. ಬಟ್ ಇನ್ ಕೇಸ್ ಕೊಟ್ಟಿಲ್ಲ ಅಂದ್ರೂ ನೀವು ತುಂಬ ಎಚ್ಚರವಾಗಿರಬೇಕು. ಯಾಕಂದರೆ 1 hour ಹೇಗೆ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಕ್ಯಾಂಡಿಡೇಟ್ಸ್ ನೀಡ್ಸ್ ಟು ಬಿ ಪ್ರೆಸೆಂಟ್ ಅಟ್ ದ ಎಕ್ಸಾಮಿನೇಷನ್ ಸೆಂಟರ್ ಪ್ರಿಮಿಸಸ್ ಅಟ್ಲೀಸ್ಟ್ 2 hours ಬಿಫೋರ್ ದ ಫಸ್ಟ್ ಬೆಲ್. ಓಕೆ, ಫಸ್ಟ್ ಬೆಲ್ಗಿನ ನಾನು ಹೇಳಿದ್ದೆ 10ಗೆ ಸ್ಟಾರ್ಟ್ ಆಗೋದಿದ್ರೆ ನಾನು 8 ಅಂದ್ರೇ ರೀಚ್ ಆಗಿಬಿಟ್ಟಿದ್ದೆ ಅಂತ. ಓಕೆ, ನೀವು ಹಾಗೆ ಬೇಗ ಹೋಗಬೇಕು ನಿಮ್ಮ ಎಕ್ಸಾಮಿನೇಷನ್ ಹಾಲ್ಗೆ. ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಆಕ್ಯುಪೈ ದಿಸ್ ರೆಸ್ಪೆಕ್ಟಿವ್ ಸೀಟ್ಸ್ ಇಮಿಡಿಯೇಟ್ಲಿ
ಆಫ್ಟರ್ ದ ಫಸ್ಟ್ ಬೆಲ್. ಓಕೆ, ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಅಲೌಡ್ ಲೇಟರ್. ಓಕೆ, ಅದಾದಮೇಲೆ ಫಸ್ಟ್ ಬೆಲ್ ಆದಮೇಲೆ ನಿಮ್ಮನ್ನ ಎಂಟರ್ ಮಾಡ್ಸೋಕೆ ಕೊಡೋದಿಲ್ಲ ಅಂತಾರೆ. ಅದಕ್ಕಾಗಿ ನೀವು ಬೇಗ ಹೋಗಬೇಕು, ಬಿಕಾಸ್ ದೇ ವಿಲ್ ಡೂ ವೆರಿಫಿಕೇಶನ್, ಇಟ್ ವಿಲ್ ಟೇಕ್ ಟೈಮ್. ಓಕೆ, ದ ಕ್ಯಾಂಡಿಡೇಟ್ ಯು ಶುಡ್ ಯೂಸ್ ಓನ್ಲಿ ಬ್ಲೂ ಆರ್ ಬ್ಯಾಗ್ ಇಂಕ್, ಬಾಲ್ ಪಾಯಿಂಟ್ ಪೆನ್ಸ್. ನೋ ಇಂಕ್ ಪೆನ್ಸ್ ಆರ್ ಅಲೌಡ್. ಓಕೆ, ಯು ಹ್ಯಾವ್ ಟು ಯೂಸ್ ಓನ್ಲಿ ಬಾಲ್ ಪೆನ್ಸ್, ದಟ್ ಟು ಬ್ಲೂ ಆರ್ ಬ್ಲ್ಯಾಕ್. ಓಕೆ, ಗೊತ್ತಾಯ್ತಾ? ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ರೈಟ್ ದೇರ್ ನೇಮ್ಸ್ ಆನ್ OMR ಶೀಟ್ ಇಶ್ಯೂಡ್ ಟು ದೆಮ್ ಆಫ್ಟರ್ ದ ಫಸ್ಟ್ ಬೆಲ್. ನಿಮ್ಮ ನೇಮ್ ಯಾವಾಗ ಬರೀಬೇಕಂದ್ರೆ ಫಸ್ಟ್ ಬೆಲ್ ಆದ ತಕ್ಷಣ, ಅಂದರೆ 5 minutes ಇರುತ್ತೇ ಅವರು ಬೆಲ್ ಹಾಕ್ತಾರೆ. ಯು ಹ್ಯಾವ್ ಟು ರೈಟ್ ಯುವರ್ ನೇಮ್ಸ್ ಆನ್ OMR ಶೀಟ್. ಆಫ್ಟರ್ವರ್ಡ್ಸ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಎಂಟರ್ CET ನಂಬರ್ ಆ್ಯಂಡ್ ಶೇರ್ ದ ರೆಸ್ಪೆಕ್ಟಿವ್ ಸರ್ಕಲ್ಸ್ ಆನ್ ದ OMR. ಈಗ ಹೇಳಿದಲ್ಲ ಅದು, ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಎಂಟರ್ ದ ವರ್ಷನ್ ಕೋಡ್ ಆಫ್ ದ ಕ್ವಶನ್ ಬುಕ್ಲೆಟ್ ಆನ್ ದ OMR ಆನ್ಸರ್ ಶೀಟ್ ಆ್ಯಂಡ್ ದ ರೆಸ್ಪೆಕ್ಟಿವ್ ಸರ್ಕಲ್ ಶುಡ್ ಆಲ್ಸೋ ಬಿ ಶೇಡೆಡ್ ಕಂಪ್ಲೀಟ್ಲಿ. ಕ್ಲಿಯರ್ ಆಯ್ತಾ? ಎಸ್. ಆ್ಯಂಡ್ ಕ್ಯಾಂಡಿಡೇಟ್ ಶುಡ್ ಕೇರ್ಫುಲಿ ಎಂಟರ್ ಕ್ವಶನ್ ಬುಕ್ಲೆಟ್ ಆರ್ ವರ್ಷನ್ ಕೋಡ್ ಆರ್ ಸೀರಿಯಲ್ ನಂಬರ್ ಆನ್ ದ. ಓಕೆ, ಇದು important. Okay, very important. And also candidates should carefully enter the OMR answer sheet serial number on the nominal roll. Okay, gottaita? And candidates will not be allowed to leave the examination hall till the completion of scheduled exam time. ಮುಗಿಯೋ ಮಟ್ಟನೂ ಬಿಡೋದಿಲ್ಲ, ಯಾಕಂದರೆ ಇರೋದೇ 1 hour, ಯಾರೂ ಬಿಟ್ಟು ಹೋಗೋದಿಲ್ಲ, ಮುಗಿಸಿದ್ರೂ ಅಲ್ಲೇ ಕೂಡ್ತಾರೆ. ದಟ್ ಟು ಕಾಮನ್ ಸೆನ್ಸ್. ಓಕೆ, ಕ್ಯಾಂಡಿಡೇಟ್ಸ್ ಆರ್ ಸ್ಟ್ರಿಕ್ಟ್ಲಿ ಅಡ್ವೈಸ್ ಟು ಪ್ರಿಸರ್ವ್ ದಿಸ್ ಅಡ್ಮಿಷನ್ ಟಿಕೆಟ್ ಕೇರ್ಫುಲಿ ವೆನ್ ಎವರ್ ಇಟ್ ಈಸ್ ರಿಕ್ವೈರ್ಡ್. ಇದನ್ನು ಬಿಸಾಕಬೇಡಿ. ವೈ? ಬಿಕಾಸ್ ಟಿಲ್ ಯುವರ್ ಅಡ್ಮಿಷನ್ ಟೈಮ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕೇಳ್ತಾರೆ, ಅಪ್ಲಿಕೇಶನಿಂದ ಹಿಡಿದು ನಿಮ್ಮ ಅಡ್ಮಿಟ್ ಕಾರ್ಡಿಂದ ಹಿಡಿದು ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯು ಹ್ಯಾವ್ ಟು ಪ್ರಿಸರ್ವ್ ಯುವರ್ ಡಾಕ್ಯುಮೆಂಟ್ಸ್ ವೆಲ್ ಟಿಲ್ ಯುವರ್ ಅಡ್ಮಿಷನ್. ಓಕೆ, ಕ್ಯಾಂಡಿಡೇಟ್ ಶುಡ್ ನಾಟ್ ಎಂಟರ್ ದ ಎಕ್ಸಾಮಿನೇಷನ್ ಹಾಲ್ ಬೈ ಕವರಿಂಗ್ ಇಯರ್ ಆರ್ ಮೌತ್. ಏನು ಪ್ಯಾಕ್ ಮಾಡ್ಕೊಂಡು ಹೋಗಬೇಡಿ, ಫುಲ್ ಫ್ರೀಯಾಗಿ ಹೋಗಿ. ನಾನು ಈಗಾಗಲೇ ಡ್ರೆಸ್ ಕೋಡ್ ಬಗ್ಗೆ ಕೂಡ ಹೇಳಿದ್ದೇನೆ ಪ್ರೀವಿಯಸ್ ವೀಡಿಯೋದಲ್ಲಿ, ಅದನ್ನು ಕೂಡ ವಾಚ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಓಕೆ, ಫುಲ್ ಸ್ಲೀವ್ ಶರ್ಟನ್ನು ಹಾಕೊಂಡೇ ಹೋಗೋಕ್ಕೆ ಹೋಗಬೇಡಿ. ಆ್ಯಂಡ್ ವಿಯರ್ ಎನಿ ಆರ್ನಮೆಂಟ್ಸ್ ಎಕ್ಸೆಪ್ಟ್ ಮಂಗಳಸೂತ್ರ ಹಾಕೊಂಡು ಹೋಗ್ಬೋದು. ಆ್ಯಂಡ್ ಮೂಗುತಿ, ಏನಾದರೂ ಇಯರಿಂಗ್ಸ್, ಗರ್ಲ್ಸ್ ಏನಾದರೂ ಇದ್ದರೆ ಪ್ಲೀಸ್ ಅದನ್ನು ರಿಮೂವ್ ಮಾಡಿ ಹೋಗಿ. ಕ್ಯಾಂಡಿಡೇಟ್ ಶುಡ್ ಫಾಲೋ ದ ಡ್ರೆಸ್ ಕೋಡ್ ಹೋಸ್ಟೆಡ್ ಆನ್ ದ KA ವೆಬ್ಸೈಟ್. ಎಸ್, ದೇ ಹ್ಯಾವ್ ಹೋಸ್ಟೆಡ್ ಇಟ್ ಪ್ರಾಪರ್ಲಿ. ಯು ಕ್ಯಾನ್ ಗೋ ಆ್ಯಂಡ್ ರೀಡ್ ಇಟ್. ಓಕೆ, ಆ್ಯಂಡ್ ಇಮಿಡಿಯೇಟ್ಲಿ ಆಫ್ಟರ್ ಡೌನ್ಲೋಡಿಂಗ್ ದ ಅಡ್ಮಿಷನ್ ಟಿಕೆಟ್, ಎವ್ರಿ ಕ್ಯಾಂಡಿಡೇಟ್ is advised to carefully verify all the particulars mentioned in his or her admit card. Name, photograph, subject, dates. In case of any discrepancy, the same may be brought to notice to KA immediately. ಕ್ಲಿಯರ್ ಆಯಿತಾ? ಅಡ್ಮಿಷನ್ ಟಿಕೆಟ್ ಆದಮೇಲೆ ಆಲ್ ದ ಪರ್ಟಿಕ್ಯುಲರ್ ಏನೇನಿದೆ ಅಡ್ಮಿಟ್ ಕಾರ್ಡ್ನಲ್ಲಿ ಅದನ್ನೆಲ್ಲ ಏನೇನು ಸರಿ ಇದೆ ಇಲ್ಲ ಅಂತ ನೋಡಬೇಕು. ಓಕೆ, ಕ್ಲಿಯರ್ ಆಯಿತಾ? ಆ್ಯಂಡ್ ಆಲ್ಸೋ ಇಲ್ಲಿ ವೆರಿಫಿಕೇಷನ್ ಈ ರೀತಿ ಕೊಟ್ಟಿದ್ದಾರಲ್ಲ, ಇದನ್ನು ಅವರು ಸ್ಕ್ಯಾನ್ ಮಾಡಿ ನೀವೇನಾ ಅಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋತಾರೆ. ಯು ಹ್ಯಾವ್ ಟು ಟೇಕ್ ಪ್ರಾಪರ್ ಪ್ರಿಂಟ್ ಆಫ್ ಇಟ್ ಆ್ಯಂಡ್ ಟೇಕ್ ಇಟ್ ಟು ಯುವರ್ ಎಕ್ಸಾಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಕ್ಕ ಇದೆಲ್ಲ ತೊಗೊಂಡು ಹೋಗ್ಬೇಕಂದ್ರೆ ಓನ್ಲಿ ಫಸ್ಟ್ ಪೇಜ್ದು ಇದೇನು PDF ಇದೆ, ಪೇಜ್ ಇದೆ, ಇದನ್ನು ಮಾತ್ರ ನೀವು ಪ್ರಿಂಟನ್ನು ತೊಗೊಂಡು ಹೋಗ್ಬೋದು. ಕ್ಲಿಯರ್ ಆಯಿತಾ? ಇಷ್ಟು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಆ್ಯಂಡ್ ಡೂ ವೆಲ್ ಅಂತ ಹೇಳ್ತಾ ಎಲ್ಲ ಕ್ಲಿಯರ್ ಆಯಿತು ಅಂತ ಹೇಳಿ ಈ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಆ್ಯಂಡ್ ಬಾಯ್ ಬಾಯ್.